ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಮಿಠಾಯಿನ ಯಾವ ರೀತಿ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಇದಕ್ಕೆ ಎರಡೇ ಪದಾರ್ಥಗಳು ಬಳಸಿ ಕಡಿಮೆ ಪದಾರ್ಥಗಳಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ಒಂದು ಬೌಲ್ಗೆ ಸಣ್ಣ ಬೌಲಲ್ಲಿ 2 ಬೌಲಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಸಿಪ್ಪೆ ಇದೆ, ಸಿಪ್ಪೆ ಇಲ್ಲ ಅಂತಂದರೆ ಬರ್ಫಿ ಬೆಳ್ಳಗೆ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಸಿಪ್ಪೆಗಳು ಸೇರಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಸಣ್ಣದಾಗಿ. ಆನಂತರ ಒಂದು ಬಾಣಲೆಗೆ ನಾನು 2 ಬೌಲು ತೆಂಗಿನ ತುರಿ ತೊಗೊಂಡಿದ್ದೀನಲ್ಲ, ಹಾಗಾಗಿ 1 ಬೌಲು ಸಕ್ಕರೆನ ತೊಗೊಂಡಿದ್ದೀನಿ ಅದೇ ಬೌಲ್ನಲ್ಲಿ. ಹಾಗೆ ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಸೇರಿಸ್ಕೊಂಡು ಕೈ ಬಿಡದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಸಕ್ಕರೆ ಕರಗಬೇಕು ಅಷ್ಟೇ, ಪಾಕ ಏನು ಬರೋ ಅವಶ್ಯಕತೆ ಇಲ್ಲ. ಈ ರೀತಿ ಕುದಿಯುವಾಗ ನಾವು ಸಕ್ಕರೆ ಕರಗಿದ ನಂತರ ನಾವು ರುಬ್ಕೊಂಡಂತಹ ತೆಂಗಿನ ತುರಿನ ಇದಕ್ಕೆ ನೋಡಿ ಇಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಇಲ್ಲಿಗೆ ಸೇರಿಸ್ಕೊಳ್ತೀನಿ. ಇದು ಸಿಪ್ಪೆ ಇಲ್ಲ ಅಂದರೆ ತೆಂಗಿನಕಾಯಿದು ಕಪ್ಪು ಭಾಗ ಏನಿದೆ ಅದಿಲ್ಲ ಅಂದರೆ ಬೆಳ್ಳಗೆ ಬರುತ್ತೆ. ಇದು ನಾನು ಬಳಸ್ಕೊಂಡಿರೋದು ಸಿಪ್ಪೆನೂ ಸ್ವಲ್ಪ ಇದ್ದಿದ್ದರಿಂದ ಇದು ಸ್ವಲ್ಪ ಕಲರು ಬೇರೆ ಇದೆ. ನಾನು ಒಂದು ತಟ್ಟೆಗೆ ತುಪ್ಪನ ಸೇರಿಸಿ ನೀಟಾಗಿ ಎಲ್ಲ ಕಡೆಗೂ ತುಪ್ಪ ಹರಡೋ ಥರ ಸವರಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಬರ್ಫಿ ರೆಡಿ ಆದ ನಂತರ ಆ ಪ್ಲೇಟ್ ಮೇಲೆ ಹಾಕೊಳ್ಳೋದಕ್ಕೋಸ್ಕರ ನೋಡಿ ಈ ರೀತಿ ಕೈ ಬಿಡದೆ ಇರೋ ಥರ ಮಧ್ಯಮ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಬೇಕಿದ್ದರೆ ಇದಕ್ಕೆ ಏಲಕ್ಕಿ ಪುಡಿನ ಹಾಗೆಯೇ ಗಸಗಸೆನ 1-2 ಸ್ಪೂನು ಹುರಿದು ಸೇರಿಸ್ಕೊಳ್ಳಿ, ಅದನ್ನು ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲೇನು ಬಳಸ್ತಿಲ್ಲ, ಹಾಲು, ಸಕ್ಕರೆ ಹಾಗೆ ಹಸಿ ಕೊಬ್ಬರಿ ಮಾತ್ರ ಬಳಸ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ, ಇದು ಕೈಗೆ ಅಂಟಬಾರ್ದು. ಕೈಯಲ್ಲಿ ತೆಗೆದು ನೋಡಿದ್ರೆ ಉಂಡೆ ಥರ ಆಗಬೇಕು. ಉಂಡೆ ಮಾಡುವಾಗ ಕೈಗೆ ಅಂಟಿದ್ರೆ ಇನ್ನು ಇದು ಬೆಂದಿಲ್ಲ ಅಂತ. ಇವಾಗ ಬೆಂದಿದೆ. ಇದನ್ನು ತಗೊಂಡು ಈ ರೀತಿ ಪ್ಲೇಟ್ ಮೇಲೆ ತುಪ್ಪ ಹಚ್ಕೊಂಡಿರೋದಿದೆಯಲ್ಲ ಅದ್ರ ಮೇಲೆ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ತೀನಿ. ಮೇಲೆ ಕರೆಕ್ಟ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಡಬೇಕು. ಬಿಟ್ಟ ನಂತರ ಇದು ತಣ್ಣಗಾದ ನಂತರ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ದೇವಸ್ಥಾನಕ್ಕೆ ಹೋದಾಗ ತೆಂಗಿನಕಾಯಿಗಳು ಒಡೆಸಿರ್ತೀವಲ್ಲ, ಆ ತೆಂಗಿನಕಾಯಿಗಳಿದ್ದಾಗ ಈ ರೀತಿ ಸಿಹಿ ಪದಾರ್ಥನ ಮಾಡ್ಕೋಬೋದು. ಸ್ನೇಹಿತರೆ, ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ತಿಳಿಸಿ. ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಒಂದು ಸರಿ ಟ್ರೈ ಮಾಡಿ ತಿಳಿಸಿ ಸ್ನೇಹಿತರೆ. ನಾನು ಮಾಡ್ಕೊಂಡಿರೋ ಅಳತೆಯಲ್ಲಿ ಇಷ್ಟು ಬರ್ಫಿಗಳು ಅಥವಾ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ನೋಡಿ ಇಷ್ಟು ನೀಟಾಗಿ ಬಂದಿದೆ. ಅರ್ಧ ಗಂಟೆ ಬಿಟ್ಟು ತಣ್ಣಗಾದ ನಂತರ ಕಟ್ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.